ಭಗವಾನ್ ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 2ನೇ ಭಾನುವಾರವನ್ನು ಪವಿತ್ರ ಧರ್ಮಸಭೆ ಪ್ರಭುವಿನ ರೂಪಾಂತರದ ರಹಸ್ಯವನ್ನು ನಮ್ಮ ಮುಂದೆ ಇಡುತ್ತದೆ. ಕಳೆದ ಭಾನುವಾರ ನಾವು ಪ್ರಭು ಯೇಸು ಎದುರಿಸಿದ ಪ್ರಲೋಭನೆಯ ಬಗ್ಗೆ ಧ್ಯಾನಿಸಿದೆವು. ಆದುದರಿಂದ ಕಳೆದ ಭಾನುವಾರವನ್ನು ಪ್ರಲೋಭನೆಯ ಭಾನುವಾರವೆಂದು ಕರೆಯಬಹುದು. ಇಂದು ಪ್ರಭುವಿನ ರೂಪಾಂತರದ ಬಗ್ಗೆ ಧ್ಯಾನಿಸುವಾಗ ಈ ಭಾನುವಾರವನ್ನು ರೂಪಾಂತರದ ಭಾನುವಾರವೆಂದು ಕರೆಯುತ್ತೇವೆ. ಬೈಬಲ್ ಶ್ರೀ ಗ್ರಂಥದಲ್ಲಿ ಬೆಟ್ಟ ಅಥವಾ ಪರ್ವತ ಎಂದರೆ ದೇವರನ್ನು ಸಂಧಿಸುವ ಸ್ಥಳವಾಗಿದೆ. ಉದಾಹರಣೆಗೆ ಅಬ್ರಹಾಮನ ವಿಶ್ವಾಸ ಪರೀಕ್ಷೆಯಾಗಿದ್ದು ಮೋರಿಯಾ ಬೆಟ್ಟದಲ್ಲಿ, ಮೋಶೆಗೆ 10 ಆಜ್ಞೆ ಲಭಿಸಿದ್ದು ಸಿನಾಯಿ ಪರ್ವತದಲ್ಲಿ, ಪ್ರವಾದಿ ಎಲಿಯ ದೇವರನ್ನು ಸಂಧಿಸಿದ್ದು ಹೋರೆಬ್ ಬೆಟ್ಟದಲ್ಲಿ. ಹೀಗೆ ಇನ್ನು ಹಲವು ಉದಾಹರಣೆಗಳಿವೆ. ಅದೇ ರೀತಿ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಪೇತ್ರ, ಯಾಕೋಬ ಮತ್ತು ಯೋವಾನ್ನರನ್ನು ಕರೆದುಕೊಂಡು ಬೆಟ್ಟವನ್ನು ಏರುತ್ತಾರೆ. ಕಾರಣ ಚಂಚಲವಾಗಿದ್ದ ಶಿಷ್ಯರ ವಿಶ್ವಾಸವನ್ನು ಗಟ್ಟಿಗೊಳಿಸಲು. ಆದುದರಿಂದ ಬೆಟ್ಟದ ಮೇಲಿನ ನಡಿಗೆ ಕೇವಲ ಶಾರೀರಿಕ ನಡಿಗೆಯಲ್ಲ, ಬದಲಾಗಿ ಆತ್ಮಿಕ ನಡಿಗೆಯಾಗಿದೆ. ಪ್ರಭು ಯೇಸು ರೂಪಾಂತರವನ್ನ ಹೊಂದುತ್ತಾರೆ ತಾಬೋರ್ ಬೆಟ್ಟದ ಮೇಲೆ. ಹೇಗೆ? ಅವರ ಮುಖ ಸೂರ್ಯನಂತೆ ಪ್ರಕಾಶಮಯವಾಗುತ್ತದೆ, ಅವರ ಉಡುಪು ಬೆಳಕಿನಂತೆ ಪ್ರಜ್ವಲಿಸುತ್ತದೆ. ಮಾತ್ರವಲ್ಲ, ಅಲ್ಲಿ ಇದ್ದಕ್ಕಿದ್ದ ಹಾಗೆ ಮೋಶೆ ಮತ್ತು ಎಲಿಯ ಪ್ರತ್ಯಕ್ಷರಾಗುತ್ತಾರೆ. ಮೋಶೆ ಮತ್ತು ಎಲಿಯ ಯಾಕೆ ಪ್ರತ್ಯಕ್ಷರಾಗುತ್ತಾರೆ? ಇದರ ಅರ್ಥ ಏನು? ಇದರ ಸಂದೇಶ ಏನು? ಮೋಶೆ ಇಸ್ರಾಯೇಲ್ ಜನರಿಗೆ ಧರ್ಮಶಾಸ್ತ್ರವನ್ನು ನೀಡಿದವನು. ಆದರೆ ಆ ಧರ್ಮಶಾಸ್ತ್ರ ಪೂರ್ಣಗೊಂಡಿದ್ದು ಕ್ರಿಸ್ತರಲ್ಲಿ. ಆದುದರಿಂದ ಮೋಶೆ ರೂಪಾಂತರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇನ್ನು ತಂದೆ ದೇವರ ಚಿತ್ತದಂತೆ ಅನೇಕ ಪ್ರವಾದಿಗಳು ಇಸ್ರಾಯೇಲ್ ಜನರನ್ನು ಪರಿವರ್ತಿಸಲು ಬಂದಿದ್ದರು. ಆದರೆ ಆ ಪ್ರವಾದಿಗಳ ಕಾರ್ಯ ಪೂರ್ಣಗೊಂಡಿದ್ದು ಕ್ರಿಸ್ತರ ಮೂಲಕ. ಎಲ್ಲ ಪ್ರವಾದಿಗಳನ್ನು ಪ್ರತಿನಿಧಿಸುವ ಹಿರಿಯ ಪ್ರವಾದಿ ಎಲಿಯರ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಪ್ರಭು ಯೇಸು ಹಳೆಯ ಒಡಂಬಡಿಕೆಯ ಸಂಪೂರ್ಣತೆಯಾಗಿದ್ದಾರೆ. ಅಥವಾ ಪ್ರಭು ಯೇಸುವಿನಲ್ಲಿ ಹಳೆಯ ಒಡಂಬಡಿಕೆಯು ಸಂಪೂರ್ಣತೆಯನ್ನು ಕಾಣುತ್ತದೆ. ದೈವವಾಣಿಯ ಆದೇಶ. ಈ ಒಂದು ರೂಪಾಂತರದ ಘಟನೆಯಲ್ಲಿ ಕಾಣುವ ಮತ್ತೊಂದು ಅಂಶವೆಂದರೆ ದೈವವಾಣಿ. ಆಕಾಶವು ತೆರೆದು ಒಂದು ವಾಣಿ ಕೇಳಿಸುತ್ತದೆ. ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಈತನ ಮಾತಿಗೆ ಕಿವಿಗೊಡಿ. ಇದೇ ದೈವವಾಣಿಯನ್ನು ಪ್ರಭುವಿನ ದೀಕ್ಷಾಸ್ನಾನದ ಸಮಯದಲ್ಲೂ ಆಲಿಸಿದೆವು. ಆದರೆ ಆ ವಾಣಿಗೂ ಈ ವಾಣಿಗೂ ಇರುವ ಒಂದು ವ್ಯತ್ಯಾಸ ಎಂದರೆ ಈತನ ಮಾತಿಗೆ ಕಿವಿಗೊಡಿ ಎಂಬ ವಾಕ್ಯ. ಈತನ ಮಾತಿಗೆ ಕಿವಿಗೊಡಿ ಎಂಬ ಈ ವಾಕ್ಯವನ್ನು ಪ್ರಭುವಿನ ದೀಕ್ಷಾಸ್ನಾನದ ಸಂದರ್ಭದಲ್ಲಿ ನಾವು ಆಲಿಸುವುದಿಲ್ಲ. ಆದರೆ ಪ್ರಭುವಿನ ರೂಪಾಂತರದ ಸಂದರ್ಭದಲ್ಲಿ ಈ ವಾಕ್ಯವನ್ನು ಆಲಿಸುತ್ತೇವೆ. ಇದರ ಅರ್ಥ ತಪಸ್ಸು ಕಾಲ ಆಲಿಸುವಂತಹ ಕಾಲ, ಕೇಳಿಸುವಂತಹ ಕಾಲ, ಪ್ರಭುವಿನ ವಾಕ್ಯಕ್ಕೆ ಕಿವಿಗೊಡುವಂತಹ ಕಾಲ. ಪ್ರಭುವಿನ ಪಾಡು ಅಥವಾ ಯಾತನೆಯ ಮೊದಲು ರೂಪಾಂತರ ಏಕೆ? ಪ್ರಭು ತಮ್ಮ ಪಾಡು ಅಥವಾ ಯಾತನೆಯ ಮೊದಲು ತಮ್ಮ ಮಹಿಮೆಯನ್ನು ತೋರ್ಪಡಿಸುತ್ತಾರೆ. ಕಾರಣ ಇನ್ನು ಕೆಲವೇ ದಿನಗಳಲ್ಲಿ ತಮ್ಮನ್ನು ಬಂಧಿಸಿ ಶಿಲುಬೆಗೆ ಏರಿಸುವುದನ್ನು ಅವರ ಶಿಷ್ಯರು ನೋಡಲಿದ್ದರು. ಹೀಗಿರುವಾಗ ಅವರ ಶಿಷ್ಯರು ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳದೆ ದೃಢವಾಗಿರಲು, ಇದರ ಜೊತೆಗೆ ಕಷ್ಟವೆಂಬುದು ಶಾಶ್ವತವಲ್ಲ, ಏಕೆಂದರೆ ಆ ಕಷ್ಟಗಳ ನಂತರ ನಿತ್ಯ ಆನಂದವಿದೆ, ಮಹಿಮೆ ಇದೆ ಎಂದು ತೋರಿಸಲು ಅವರ ಪುನರುತ್ಥಾನದ ಒಂದು ಸಣ್ಣ ದೃಷ್ಟಾಂತವನ್ನ ಪ್ರಭು ಯೇಸು ತೋರಿಸಿದರು. ಈ ಮೂಲಕ ನಮಗೂ ಒಂದು ವಿಷಯವನ್ನು ಮನದಟ್ಟು ಮಾಡುತ್ತಿದ್ದಾರೆ. ಅದೇನೆಂದರೆ, ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅವು ಶಾಶ್ವತವಲ್ಲ. ನಮಗೆ ಯಾವುದೇ ರೋಗ ರುಜಿನವಿದ್ದರೂ ಅದೇ ಅಂತ್ಯವಲ್ಲ. ನಮ್ಮಲ್ಲಿ ಏನೇ ವೈಫಲ್ಯವಿದ್ದರೂ ಅವೇ ಕಡೆಯಲ್ಲ. ಬದಲಾಗಿ ಇವೆಲ್ಲವುಗಳ ನಂತರವೂ ಕೂಡ
ಜೀವನವಿದೆ ಎಂಬ ಸತ್ಯವನ್ನು ನಮಗೆ ಮನವರಿಕೆ ಮಾಡಿಕೊಡುತ್ತದೆ. ಪೇತ್ರನ ಪ್ರತಿಕ್ರಿಯೆಯನ್ನು ನಾವು ನೋಡುವುದಾದರೆ ಪೇತ್ರ ನುಡಿಯುತ್ತಾನೆ, ಪ್ರಭು, ನಾವು ಇಲ್ಲೇ ಇರುವುದು ಒಳ್ಳೆಯದು. ಈ ಮಾತಿನ ಅರ್ಥ, ಪೇತ್ರನು ಈ ಮಹಿಮೆಯ ಕ್ಷಣದಲ್ಲೇ ಉಳಿಯಲು ಬಯಸುತ್ತಾನೆ. ಅವನಿಗೆ ಕಷ್ಟಗಳು, ನೋವುಗಳು ಬೇಡವಾಗಿದ್ದವು. ಅವುಗಳ ಬದಲು ಆ ಮಹಿಮೆಯ ಕ್ಷಣವನ್ನು ಅನುಭವಿಸಲು ಅವನು ಆಶಿಸುತ್ತಾನೆ. ಆದರೆ ಪ್ರಭು ಅವನ ಬೇಡಿಕೆಯನ್ನು ತಿರಸ್ಕರಿಸುತ್ತಾರೆ. ಅಂದರೆ ಬೆಟ್ಟದಿಂದ ಅವರನ್ನು ಕೆಳತರುತ್ತಾರೆ. ಕಾರಣ ಅವರ ಕರ್ತವ್ಯ ಅಥವಾ ಕೆಲಸ, ಜವಾಬ್ದಾರಿ ಆಧ್ಯಾತ್ಮಿಕ ಸೌಕರ್ಯವನ್ನು ಅನುಭವಿಸುವುದಲ್ಲ, ದೈವಿಕ ಅನುಭವವನ್ನು ಅನುಭವಿಸುವುದಲ್ಲ. ಬದಲಾಗಿ ಆ ಅನುಭವವನ್ನು ಕ್ಷಮೆಯ ಮೂಲಕ, ತ್ಯಾಗದ ಮೂಲಕ, ಸೇವೆಯ ಮೂಲಕ ವ್ಯಕ್ತಪಡಿಸಬೇಕೆಂಬುದು. ಈ ಮೂಲಕ ನಮಗೆ ತಿಳಿಯುವುದೇನೆಂದರೆ, ನಾವು ಕೂಡ ಈ ಲೋಕದ ಕಷ್ಟಗಳನ್ನು, ಲೌಕಿಕ ಆಸೆಗಳ ಗೆರೆಯನ್ನು ದಾಟಿ ಸ್ವರ್ಗದ ಗುರಿಯತ್ತ ಸಾಗಬೇಕೆಂಬುದು. ಇದೇ ಆಗಿದೆ ನಿಜವಾದ ಕ್ರೈಸ್ತ ಜೀವನ. ಅಬ್ರಹಾಮನ ನಡೆ ರೂಪಾಂತರದ ಕಡೆ. ಇದನ್ನ ಮೊದಲನೆಯ ವಾಚನದಲ್ಲಿ ಅಬ್ರಹಾಮನ ಕರೆಯ ಬಗ್ಗೆ ಆಲಿಸಿದೆವು. ಹಾಗಾದರೆ ಅಬ್ರಹಾಮನ ಕರೆಗೂ ರೂಪಾಂತರಕ್ಕೂ ಏನು ಸಂಬಂಧ? ಸರ್ವೇಶ್ವರ ಸ್ವಾಮಿ ಅಬ್ರಹಾಮನಿಗೆ, ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು ಎಂದು ನುಡಿಯುತ್ತಾರೆ. ಈ ಮಾತನ್ನು ಕೇಳಿದ್ದೆ ಅಬ್ರಹಾಮನು ಸ್ವಾಮಿಯ ಮಾತಿನ ಮೇಲೆ ವಿಶ್ವಾಸವಿರಿಸಿ ನಡೆಯುತ್ತಾನೆ. ಅದೇ ರೀತಿ ಪ್ರಭುವಿನ ರೂಪಾಂತರವೂ ಕೂಡ ಪ್ರಭುವಿನ ಶಿಷ್ಯರಿಗೆ ಸಿದ್ಧತೆಯ ನಡಿಗೆಯಾಗಿದೆ. ಯಾವುದಕ್ಕಾಗಿ ಸಿದ್ಧತೆ? ಶಿಲುಬೆ ಎಡೆಗೆ, ಶಿಲುಬೆ ಹಾದಿಯ ಕಡೆಗೆ, ಅಥವಾ ಶಿಲುಬೆಯ ಮರಣಕ್ಕಾಗಿ ಸಿದ್ಧತೆ. ಹೀಗಿರುವಾಗ ಹೇಗೆ ಅಬ್ರಹಾಮನು ದೇವರು ಹೇಳಿದ ವಾಗ್ದತ್ತ ನಾಡಿಗೆ ಭಯವಿಲ್ಲದೆ ನಡೆದನೋ, ಅದೇ ರೀತಿ ಶಿಷ್ಯರು ಕೂಡ ಆ ಶಿಲುಬೆಯ ಹಾದಿಯಲ್ಲಿ ಹೆದರದೆ ನಡೆಯಲು, ಹೇಗೆ ಅಬ್ರಹಾಮನು ದೇವರ ಮಾತನ್ನು ಭಕ್ತಿಯಿಂದ ನಂಬಿದನೋ ಹಾಗೆ ಶಿಷ್ಯರು ಕೂಡ ನಂಬಲು, ಮತ್ತು ಹೇಗೆ ಅಬ್ರಹಾಮನು ತನಗೆ ಏನು ಅರ್ಥವಾಗದಿದ್ದರೂ ಪ್ರಭುವಿನ ಮಾತನ್ನು ವಿಶ್ವಾಸಿಸಿ ನಡೆದನೋ ಹಾಗೆಯೇ ಶಿಷ್ಯರು ಕೂಡ ನಡೆಯಲು ಪ್ರಭು ಕ್ರಿಸ್ತರು ಶಿಷ್ಯರನ್ನು ತಯಾರಿಗೊಳಿಸುತ್ತಾರೆ. ಇದರಿಂದ ನಮಗೆ ಅರ್ಥವಾಗುವುದೇನೆಂದರೆ, ವಿಶ್ವಾಸವೆಂದರೆ ಕೇವಲ ಮಾತಿನ ಸ್ಪಷ್ಟತೆಯಲ್ಲ, ಬದಲಾಗಿ ನಂಬಿಕೆ. ಕಣ್ಣಿಗೆ ಕಾಣದ ದೇವರ ಯೋಜನೆಯನ್ನು ಅಚಲವಾಗಿ ನಂಬುವುದೇ ವಿಶ್ವಾಸವಾಗಿದೆ. ಹಾಗಾದರೆ ತಪಸ್ಸು ಕಾಲ ಎಂದರೆ ಏನು? ತಪಸ್ಸು ಕಾಲವೆಂದರೆ ಕೇವಲ ನಾವು ಉಪವಾಸವಿದ್ದು ಮಾಂಸವನ್ನು ತ್ಯಜಿಸುವುದಲ್ಲ, ಬದಲಾಗಿ ಭಯದಿಂದ ನಂಬಿಕೆಯೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಪಾಪದಿಂದ ಮಹಿಮೆಯೆಡೆಗೆ ಸಾಗುವ ಕಾಲವಾಗಿದೆ. ಇದಕ್ಕಾಗಿಯೇ ಪ್ರಭು ಯೇಸು ಈ ಭೂಮಿಗೆ ಬಂದದ್ದು. ಹಾಗೆಯೇ ಇದೇ ವಿಶ್ವಾಸವನ್ನು ನಾವು ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಎಂಬ ಪ್ರಾರ್ಥನೆಯಲ್ಲಿ ನಿವೇದಿಸುತ್ತೇವೆ. ಹೇಗೆ ಪಿತಾ ಹಣೆಗೆ, ಸುತ ಎದೆಗೆ, ಅಂದರೆ ಹಣೆಯಿಂದ ಎದೆಗೆ ನಾವು ಹಾಕುವ ಗುರುತು ಪ್ರಭು ಕ್ರಿಸ್ತರು ದೇವರಾಗಿದ್ದರು, ಪುಟ್ಟ ಮಗುವಾಗಿ ಈ ಧರೆಯಲ್ಲಿ ಜನಿಸಿದರು. ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಎಡ ಭುಜದಿಂದ ಬಲ ಭುಜಕ್ಕೆ ನಾವು ಹಾಕುವ ಗುರುತು ಪ್ರಭು ಕ್ರಿಸ್ತರು ನಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ ಮತ್ತು ಮರಣದಿಂದ ನಿತ್ಯ ಜೀವದೆಡೆಗೆ ಕರೆದೊಯ್ಯಲು ಬಂದರು ಎಂಬ ಸತ್ಯವನ್ನು ಮನದಟ್ಟು ಮಾಡುತ್ತದೆ. ಇದನ್ನೇ ನಾವು ತಪಸ್ಸು ಕಾಲದಲ್ಲಿ ಧ್ಯಾನಿಸುತ್ತೇವೆ. ಪ್ರಭುವಿನ ರೂಪಾಂತರ ಇದಕ್ಕೆ ಪೂರಕವಾಗಿದೆ. ಆದುದರಿಂದ ಈ ರಹಸ್ಯವನ್ನು ಧ್ಯಾನಿಸುವಾಗ ನಾವು ಕೂಡ ರೂಪಾಂತರಗೊಳ್ಳೋಣ ಮತ್ತು ಇದೇ ವಿಶ್ವಾಸದಲ್ಲಿ ನಾವು ಕೂಡ ನಡೆಯುವವರಾಗೋಣ.